ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಏ ರಂಗಮ್ಮ, ಏನೇ ಮಾಡ್ತಿದ್ಯಾ? ಬಾರೆ ಹೊರಕ್ಕೆ. ಏನ್ ಮಾಡ್ತಿದ್ಯಾ ಒಳಗೆ? ಯಾರು ಕರಿತಿರೋದು? ಬಂದೇ ಇರ್ರಿ, ನೀವೇ ಬರ್ರಿ ಒಳಕ್ಕೆ. ಇಲ್ಲ ಅಂದ್ರೆ ಏ ಬಾರೆ. ಇಲ್ಲ ಇಲ್ಲೇ ನಾನೇ ಕಣೆ, ತಿಮ್ಮಜ್ಜಿ ಬಾರೆ. ನೀನೇನಜ್ಜಿ? ಬಂದೇ ಇರಜ್ಜಿ, ಒಂದು ನಿಮಿಷ. ಯಾಕಜ್ಜಿ? ಏನ್ ಮಾಡ್ತಿದ್ದೆ ಒಳಗೆ? ಅಡ್ಗೆ ಮಾಡ್ತಿದ್ದೆ ಅಜ್ಜಿ. ಇನ್ನೇನ್ ಮಾಡೋಣ ಒಳಗೆ ಕೂತ್ಕೊಂಡು. ಏನ್ ಅಡ್ಗೆ ಮಾಡ್ತಿದ್ದೆ ತಾಯಿ? ಏನ್ ಮಾಡೋಣ ಅಜ್ಜಿ? ಒಂದೆರಡು ಬದನೆಕಾಯಿ ಇದ್ವು, ಕ್ಯೂಸಾರು ಮಾಡೋಣ ಅಂತ ಇಕ್ಕಿದ್ನಮ್ಮ. ಜಾತ್ರೆಗೆ ಹೋಗಲ್ವೇನೆ? ಯಾವ ಜಾತ್ರೆಗೆ ಅಜ್ಜಿ? ಅದೇನು ಹೆಂಗೆ ಕೇಳ್ತೀಯ? ನಿಮ್ಮ ಅಪ್ಪ ಇರೋರಾಗ ಜಾತ್ರೆ ಅಲ್ವೇನೆ ಮಣ್ಣಮ್ಮಂದು? ಮಣ್ಣಮ್ಮನ ಜಾತ್ರೆಗ ಹೋಗ್ಬೇಕಣ್ಣಿ. ಯಾವಾಗ ಹೋಗ್ತೀಯ? ಇನ್ನೇನು ನಾಳಿಕ ನಾಡ್ದು ಜಾತ್ರೆ ಅಲ್ವೇ? ನಾಳೆಗೆ ಹೋಗ್ತೀನಿ ಕಣಜ್ಜಿ. ಬೆಳಗ್ಗೆನೇ ಎದ್ದು ನಮ್ಮ ಹುಡುಗರು ಆಳೆ ಹೋಗ್ಯವೆ. ನಾನು ನಾಳೆಗೆ ಹೋಗ್ತೀನಿ. ಇನ್ನೇನು ಮಾಡೋದು? ಸ್ನಾನಗಿನ ಮಾಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀನಿ. ಏನು ಕುರಿ ಕಡಿತಾರೆ ನಮ್ಮ ನಿಮ್ಮ ಅಪ್ಪ ಯಾರು? ಹ್ಞೂ ಕಣಜ್ಜಿ, ಕುರಿ ಕಡಿತಾರೆ. 2 ಕಡಿತಾರೆ ಕುರಿನ. ನೀನು ಹೋಗಲ್ವೇನಜ್ಜಿ? ನಿಮಗೂ ಯಾರೋ ರಿಲೇಷನ್ ಇದ್ದಾರಲ್ಲ ಅಲ್ಲಿ? ಇದ್ದಾರೆ ಕಣೆ. ನಾವೇನು ನಾಳೆಗೇನು ಹೊತ್ತು ಮುಂಚೆ ಏನು ಹೋಗಲ್ಲಮ್ಮ. ನಾಡ್ದಲ್ವ ಮಟನ್ನು. ನಾಡ್ದು ಮಟನ್ ಸಾರಿಗೆ ಹೋಗಿ ಉಂಟ್ಕೊಂಬರ್ತೀವಮ್ಮ. ನಮಗೇನು ಅಷ್ಟು ದೊಡ್ಡ ರಿಲೇಷನ್ ಏನಲ್ಲ ಹತ್ರದ್ದು. ಅದಕ್ಕೆ ನಾವು ಬೆಳಗ್ಗೆ ಏನು ಹೋಗಲ್ಲ, ಮಧ್ಯಾಹ್ನ ಕಡೆಗೆ ಹೋಗಿ ಉಂಟ್ಕೊಂಬರೋದು ಕಣೆ. ಹಂಗೆ ನಮ್ಮ ಮನೆ ತಕ್ಕ ಬಾರಜ್ಜಿ. ನಮ್ಮ ಅಪ್ಪರ ಮತಕ್ಕೆ ನೀವು ನಮ್ಮ ಅಪ್ಪ ಬಂದು ಹೇಳೋಗೈತೆ ನಿಮ್ಮ ಮನೆಗೆ. ನೀನು ಇರ್ಲಿಲ್ವಂತ ಅವತ್ತು ತಿಮ್ಮಜ್ಜಿ ಇತ್ತಂತೆ, ಹೇಳೋಗೈತೆ ಬಾ. ಆಮೇಲಿಂದ ನಿಮ್ಮ ನೆಂಟ್ರ ಮನೆಗೆ ಉಂಟ್ಕೊಂಡು ಹೋಗ್ಬೇಡ ನೀನು. ನಮ್ಮ ಅಜ್ಜನ ಹಂಗಂತ ಹೇಳ್ತಿತ್ತ. ರಂಗಮ್ಮರ ಅಪ್ಪ ಬಂದಿತ್ತು ಏನೋ ಮಣ್ಣಮ್ಮನ ಜಾತ್ರೆಗೆ ಹೇಳಕ್ಕೆ ಅಂತಾನ. ಬರ್ತೀನಿ ಹೇಳು, ಬರ್ದಂಗಿರಕ್ಕಾಗುತ್ತೇನೆ? ಇನ್ನೇನು ಅಲ್ಲೇ ಅಕ್ಕಪಕ್ಕ ಅನ್ಸುತ್ತೆ ನಾವು ಹೋಗೋದು ಮನೆ. ನಿಮ್ಮ ಅಪ್ಪ ಯಾರ ಮನೆನೂ ಬರ್ತೀನಿ ಹೇಳು. ನೋಡ್ತೀನಿ, ಬಂದಿಲ್ಲ ಅಂದರೆ ನಾನು ಎಂದೂ ಮಾತಾಡ್ಸಲ್ಲ ನಿನ್ನ. ಇಲ್ಲ ಹೇಳೆ ಬರ್ತೀನಿ. ಅದು ಯಾಕೆ ಹಂಗೆ ಆಡ್ತೀಯ? ನೋಡ್ತೀನಿ ಹೇಳು. ಏನು ರಂಗಮ್ಮನ ತಿಮ್ಮಜ್ಜಿ ನಿಂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ಏನಿಲ್ಲ ಕಣೆ ಲಕ್ಷ್ಮಕ್ಕ, ನಾಳೆಗೆ ನಾಡ್ದು ಜಾತ್ರೆ ಅಲ್ವೇ ಮನ ಮುಂದು. ಅದಕ್ಕೆನ ಬರಲ್ವೇನಜ್ಜಿ ನೀನು ಅಂತ ಕೇಳ್ತಾ ಇದ್ದೆ. ನೀನು ಬರಲ್ವೇನಿ? ಮಕ್ಕಳ ಮನೆ ಅಲ್ಲೇ ಅಲ್ವಿರೋದು? ಹ್ಞೂ ಕಣೆ, ನಾನು ನಾಳೆಗೆ ಮಧ್ಯಾಹ್ನ ಕಡೆಗೆ ಹೋಗ್ತೀನಮ್ಮ. ನಮ್ಮ ಅಕ್ಕರು 2 ಕುರಿ ಕಡಿತಾರಂತೆ, ಹೊತ್ತು ಮುಂಚೆ ಬಾರಮಣಿ ಅಂತ ಹೇಳವ್ರಿ. ಹೋಗ್ಬೇಕು ನಾನು. ನಮ್ಮ ಹುಡುಗರು ನಮ್ಮ ಅಮ್ಮಯ್ಯರ ಮನೆಗಿಂದ ನಮ್ಮ ಅಮ್ಮನ ಜೊತೆಗೆ ಹಂಗೆ ಹೋಗೇವಿ. ನಾನು ಇಲ್ಲಿಂದ ನಾಳೆಗೆ ಮಧ್ಯಾಹ್ನಕ್ಕೆ ಹೋಗ್ತೀನಮ್ಮ. ನಮ್ಮ ಮನೆಯಪ್ಪ ನಾಡ್ದು ಬದೈತೆ ಊಟ ಮಾಡೋಕ್ಕೆ. ನೀನು ಹೋಗಲ್ವೇನೆ? ನೀನು ಯಾವಾಗ ಹೋಗ್ತೀನಿ ನಿಮ್ಮ ಅಪ್ಪಯ್ಯರ ಮನೆಗೆ? ನಾನು ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀನಿ ಕಣೆ. ಇನ್ನೇನು ನಾಡ್ದಲ್ವೇ ಕುರಿ ಕಡೆಯೋದು, ಏನಾನು ಹೊಂಚ್ಕೊಂಬದಿರುತ್ತೆ ಅಂತ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀನಿ. ಎದ್ದು ಬಸ್ಸಿಗೆ 8 ಗಂಟೆ ಬಸ್ಗೆ. ನೀನು ಹೋಗಲ್ವೇನಜ್ಜಿ ತಿಮ್ಮಜ್ಜಿ? ನಿಮಗೂ ರಿಲೇಷನ್ ಇದ್ದಾರೆ? ಹ್ಞೂ ಕಣೆ ಇದ್ದಾರೆ. ನಾನೇನು ನಾಳೆಗೇನು ಹೋಗಲ್ಲಮ್ಮ. ನಾಡ್ದು ಊಟ ಮಾಡೋಕ್ಕಷ್ಟೇ ಅಲ್ವೇ ಹೋಗೋದು ನಾವು. ಮಧ್ಯಾಹ್ನ ಕಡೆಗೆ ಹೋಗಿ ಉಂಟ್ಕೊಂಬಂದ್ರೆ ಆತು ಕಣೆ. ಆಮೇಲಿಂದ ರಿಲೇಷನ್ ಇದ್ದಾರೆ ಅಂತ ಅಲ್ಲೇ ಉಂಟ್ಕೊಂಡು ಹಂಗೆ ಬಂದ್ಗಿಂದ್ಯಾ. ನಮ್ಮ ಅಕ್ಕ ಹೇಳೋಳು ಸಾರಿನ ತಿಮ್ಮಜ್ಜಿ ಕರ್ಕೊಂಬ ಅಂತಾನೆ. ಬಾ ನಾಳೆಗೆ ಹೋಗೋಣ. ಬತ್ತೀನಿ ಹೇಳಿ. ಇನ್ನೇನು ಹಂಗೆ ಬತ್ತೀನಲ್ಲ ನಾಡ್ದು. ಹಂಗೆ ನಿಮ್ಮ ಅಕ್ಕನ ಮಂತಕ್ಕೂ ಬತ್ತೀನಿ ಹೇಳಿ. ನಾಳೆಗೆ ನಾನು ಹೇಳಿ ಬತ್ತೀನಿ. ಬಂದರೆ ನಮ್ಮ ಅಜ್ಜಂಗೆ ಊಟ ಇಲ್ಲ ಏನಿಲ್ಲ. ನಾಡ್ದು ಹಂಗೆ ಬತ್ತೀನಿ ಹೇಳಮ್ಮ. ನೀನೇನು ಆಮೇಲಿಂದ ಮಿಸ್ ಮಾಡಿದ್ರೆ ನಾನೇನು ಎಂದು ಮಾತಾಡ್ಸಲ್ಲಮ್ಮ ಅಷ್ಟೇನಾ? ನೀನು ರಂಗಮ್ಮ ಮಾತಾಡ್ಕೊಂಡಿದ್ದೀರೇನೆ? ಇಬ್ರು ಒಂದೇ ಥರ ಮಾತಾಡ್ತೀರಾ? ಬರಲಿಲ್ಲ ಅಂದರೆ ಮಾತಾಡ್ಸಲ್ಲ ಅಂತನ? ನಾವ್ಯಾಕೆ ಮಾತಾಡ್ಕೊಳ್ಳೋಣ ಅಜ್ಜಿ? ಅದೇನು ಹಂಗೆ ಹೇಳ್ತೀಯ? ನಾನು ಹೇಳಿದ್ದೀನಿ ಕಣೆ. ನಮ್ಮ ಅಪ್ಪನೂ ಬಂದು ಹೇಳೋಗೈತೆ, ಬಂದಿಲ್ಲ ಅಂದರೆ ನಾನು ಮಾತಾಡ್ಸಲ್ಲ ಅಂತ ಹೇಳ್ದೆ. ಅದಕ್ಕೆ ಹಂಗಂತ ಆಯ್ತವ ಅಜ್ಜಿ. ಇಲ್ಲ ಹೇಳು, ಬರ್ತೀನಿ. ಇಬ್ರು ಮಂತಕ್ಕೂ ಬಂದು ಮಾತಾಡಿಸ್ಕೊಂಡು ಬರ್ತೀನಿ. ಒಂದಿಟ ನೋಡ್ತೀನಿ ಹೇಳು. ಬಂದಿಲ್ಲ ಅಂದರೆ ಗೊತ್ತಾಗುತ್ತಲ್ಲ ಅವಾಗ. ಅದೇ ನಿಮ್ಮ ಹುಡುಗರು ಓದ್ತೇನೆ ರಂಗಮ್ಮ. ಉಂಕಂಡು ಲಕ್ಷ್ಮಕ್ಕ, ನಾನು ನಮ್ಮ ಅಪ್ಪ ಬಂದಿತ್ತಲ್ಲ ಹೇಳಕ್ಕೆ, ನಮ್ಮ ಅಪ್ಪನ ಜೊತೆಗೆ ಹೋಗ್ತೀವಿ ಅಂತ ಕುಣಿದ್ರು. ಅದಕ್ಕೆ ಕಳಿಸ್ತೀನಿ. ಏನು ರಜಾ ಐತಲ್ಲ ಹೋಗ್ಲಿ ಅಂತಾನೆ. ಈ ಹುಡುಗರನ್ನ ಜಾತ್ರೆಗೆ ಹಿಡಿಯೋಕ್ಕಾಗಲ್ಲ ಬಾರಮ್ಮ ಅಂತ. ಮುಂಚೆಗೆ ಕುಣಿತಾ ಹೋಗ್ತೀವಿ ಅಂತ ಗಾಡಿ ಎಲ್ಲ ತಿರ್ಗಾಡ್ತವೆ. ಅದು ರೋಡ್ ಸೈಡೇ ಇದ್ದಾವೆ ಮನೆಗಳು. ಏನು ಮಾಡ್ತಾರೋ ಏನೋ. ಬಾ, ಈ ಹುಡುಗರು ಜಾತ್ರೆ ಅಂದರೆ ಎಲ್ಲಿಲ್ಲದು ಖುಷಿ ಆತ. ಮಕ್ಕಳೇ ಹಂಗೆ ಕಣೆ. ಇವಾಗ ನಾವು ಖುಷಿ ಪಡೋಕ್ಕಾಗುತ್ತೆ? ಖುಷಿ ಪಡೋ ಟೈಮಲ್ಲಿ ಖುಷಿ ಪಡಲಿ ಬಿಡು. ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಜೀವನನ. ನಾವಿವಾಗ ಆ ಥರ ಆಡೋಕ್ಕಾಗುತ್ತೆ ಮಕ್ಳ ಥರನ? ಹೆಂಗಾರ ಅಮ್ಮಗಮ್ಮ ಒಳ್ಳೆ ಕೆಲಸ ಮಾಡ್ಕೊಂಡವಳು. ಬೇಸಿಗೆಗಾಲದಾಗ ಇಲ್ಲಿರೋಕೆ ಒಂಥರ ಗುಡ್ಲು ಮಾಡ್ಕೊಂಡಿದ್ದೆ ಕಣೆ ಹೊಲ್ದಾಗೆ. ಚೆನ್ನಾಗೈತೆ ಕಣೆ ಒಂಥರನ ಗಾಳಿಗೆಲ್ಲನ. ಚೆನ್ನಾಗೈತೆ ಕಣೆ ಒಂಥರ. ಇಲ್ಲಿ ವಾತಾವರಣ ನೋಡು, ಸುತ್ತಲೂ ಗಿಡ ಇದ್ದಾವೆ, ಮಧ್ಯದ ಮನೆ ಐತಿ. ಏನು ಚೆನ್ನಾಗಿ ಕಾಣುತ್ತೆ ಒಂಥರನ. ಕಣಜಿ, ಅದಕ್ಕೆ ನಾನು ಹೊಲ್ದಾಗೆ ನಮ್ಮ ಮನೆ ಅಪ್ಪ ಅಲ್ಲಿದ್ದರೆ ಏನು ಬದುಕು ಮಾಡಲ್ಲ. ಇಲ್ಲಿದ್ದರೆ ಒಂದಿಟ್ಟು ಏನೋ ಬದುಕನ ಮಾಡ್ತಾನೆ ಅಂತಾನೆ ಇಲ್ಲೊಂದು ಗುಡ್ಲು ಕಟ್ಟಿದ್ದು ನಾನು. ಚೆನ್ನಾಗೈತೆ ಕಣಜಿ ಇಲ್ಲೊಂಥರನ. ಏನು ಸೆಕೆ ಆಗಲ್ಲ ಏನಿಲ್ಲ. ಎದ್ದೆ ಅಂದರೆ ಹೊಲ ನೋಡ್ತೀವಿ, ಏನೇನು ಕೆಲಸ ಇದ್ರೆ ಹೊಲ್ದಾಗ ಹೋಗ್ತೀವಿ. ಅದಕ್ಕೆ ಏನು ಬೇಜಾರಾಗಲ್ಲಮ್ಮ ನಮಗೇನಿಲ್ಲಿ. ಕಡೆಗೆ ಏನು ಬರಲ್ವೇನೆ ತಾಯಿ? ಊರ ಕಡೆಗೆ ಬರ್ದಂಗಿರೋಕ್ಕಾಗುತ್ತೇನೆ? ಬರ್ತೀವಿ. ಒಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ಕೆಲಸ ಐತಲ್ಲ, ಅದಕ್ಕೆ ಇಲ್ಲಿದ್ದೀವಿ ಗುಡ್ಲಾಗಿ. ಬರ್ತೀವಿ ಕಣೆ. ಇವಾಗ ನಿಮ್ಮ ಮನೆ ಅಪ್ಪ ಹೆಂಗೆ ಇದ್ದಾನೆ? ಮನೆ ಕೆಲಸ ಎಲ್ಲ ಮಾಡ್ತಾನೆ ಹೊಲ್ದಾಗೆ? ಕಣ್ ಲಕ್ಷ್ಮಕ್ಕ, ಇವಾಗ ಹೆಂಗ ಪರವಾಗಿಲ್ಲ. ಒಂದಿಟ್ಟು ಇಲ್ಲಿರೋದಕ್ಕೆ ಎದ್ದೆ ಅಂದರೆ ಹೊಲ ನೋಡ್ತಾನಲ್ಲ. ನಾನು ಎದ್ದೆ ಅಂದರೆ ಹೊಲ್ದಾಗ ಹೋಗ್ತೀನಲ್ಲ, ನಾನು ನೋಡಿ ಬರ್ತಾನೆ. ಅಲ್ಲಿ ಊರಾಗ ಇದ್ದಿದ್ರೆ ಬರೀ ಕುಡ್ದು ಓಡಾಡೋನು. ಇವಾಗ ಹೆಂಗ ಒಂದಿಟ್ಟು ಕುಡಿಯೋದನ್ನು ಕಮ್ಮಿ ಆಗೈತೆ ಕಣೆ. ಹಂಗೇನ ನಾವು ಬದುಕು ಮಾಡೋರು ಅವು ಮಾಡ್ತಾರೆ. ಅದಕ್ಕೆ ಹೆಂಗಸ್ರು ಮುಂಚಾಗ ಹೋದ್ರೆ ಗಂಡಸ್ರು ಹಿಂದಾಗ ಬರ್ತಾರೆ. ಎದ್ದೆದ್ದು ನೀನು ಹೋಗ್ತಿಯಲ್ಲ, ಅದಕ್ಕೆ ಅವ ಏನು ಬರ್ತಾನೆ ಹೇಳು ಕಣಜಿ. ಇವಾಗ ಹೆಂಗ ಪರವಾಗಿಲ್ಲ, ಕುಡಿಯೋದು ಒಂದಿಟ್ಟು ಕಮ್ಮಿ ಮಾಡೋರು. ಸಿಗಲ್ವಲ್ಲ ಇಲ್ಲಿ, ದೂರ ಹೋಗ್ಬೇಕು. ಒಂದು 2 ಕಿಲೋಮೀಟ್ರ್ ಅಂತಾನೆ. ಯಾರು ಹೋಗೋದು? ಗಾಡಿ ಇಲ್ಲ ಏನಿಲ್ಲ, ಯಾರು ಹೋಗೋದು ಅಂತ ಸುಮ್ಮನೆ ಆಗ್ತಾನೆ. ಹೆಂಗ ಒಳ್ಳೆ ಕೆಲಸ ಮಾಡಿದ್ದೆ ಬಿಡಮ್ಮ ತಾಯಿ. ನೀವೇ ಇಬ್ರು ಎಲ್ಲಿಗೆ ಹಿಂಗೆ ಹೋಗ್ತಾ ಇದ್ದೀರಾ?
ನೆನ್ನೆ ಅದೇನು ಗಾಳಿ ಹೋಗತ್ತ, ಅದಕ್ಕೆ ಹೊಲ್ದ ಕಡೆ ಕಣ ಹೋಗಿ ಬರೋಣ ಅಂತಾನೆ ಹೋಗ್ತಾ ಇದ್ನಮ್ಮ. ನಾನು ಅಷ್ಟೇ ಕಣೆ ಹೊಲ್ತಕ್ಕೆ ಹೋಗಿ ಬರ್ತಾ ಇದ್ದೀನಿ. ಹೋಗ ಗಾಳಿಗೆ ನಮ್ದೊಂದು ತೆಂಗಿ ಮರನೇ ಮುರ್ಕೊಂಡೈತತ್ತ, ಹೊಟ್ಟೆಲ್ಲ ಉರಿತೈತೆ. ಕಷ್ಟಪಟ್ಟು ಮಗ ಥರ ಸಾಕಿದ್ವಿ, ಎಷ್ಟು ದೊಡ್ಡ ತೆಂಗಿ ಮರ ಉಳ್ಕೊಂಡೈತೆ ಕಣಿ. ಬಾ, ಅಂತಿಂತ ಗಾಳಿ ಎಲ್ಲ ನಮ್ಮ ಗುಡ್ಲು ಎಲ್ಲ ಎಲ್ಲಿ ಕಿತ್ತಾಕುತ್ತೋ ಅಂತ ನನಗಂತೂ ಭಯ ಆಗೋಗ್ಬಿಟ್ಟಿತ್ತು. ಬಾ. ಅಲ್ಲಿ ನಮ್ಮೂರಾಗೆ ಒಂದು ಪರಮೇಶ್ವರಣ್ಣನ ಮನೆನ ಐತಲ್ಲ, ಮೊನ್ನೆಯನ್ನು ಕಟ್ಟಿದ್ರಂತೆ ಕಣೆ ಪಾಪ. ಅವು ಅಣ್ಣಾರ್ದ ಸೀಟೆಲ್ಲ ಒಂದು 13-14 ಸೀಟೆಲ್ಲನ ಎತ್ತಾಕ್ಬಿಟ್ಟೈತೆಲ್ಲ ಗಾಳಿ. ಪಾಪ ಬಡವರು ಏನು ಮಾಡೋಕ್ಕಾಗುತ್ತೆ ನೋಡು. ಇದೇ ಉದಾಹರಣೆ, ಪ್ರಕೃತಿ ಮುಂದೆ ಮನುಷ್ಯಂದು ಏನೂ ನಡೆಯಲ್ಲ ಅಂಬಕ್ಕೆ. ಏನಾದರೂ ಪ್ರಕೃತಿ ಒಂದಿಷ್ಟು ಬದಲಾವಣೆ ಆಯಿತು ಅಂದರೆ ನಾವು ಕಟ್ಕೊಂಡಿರೋ ಮನೆ ತೋಟ ಎಲ್ಲ ಹೋಗ್ಬಿಡ್ತವೆ. ಅದಕ್ಕೆ ನಾ ಜಂಬ ಕೊಚ್ಕೋಬಾರ್ದು, ನಮ್ದು ಅಷ್ಟೈತೆ ಇಷ್ಟೈತೆ, ನಾನು ಅದನ್ನು ಮಾಡಿದ್ದೀನಿ ಇದನ್ನು ಮಾಡಿದ್ದೀನಿ ಅಂತಾನೆ. ಪ್ರಕೃತಿ ಮುಂದೆ ಯಾವುದು ಶಾಶ್ವತ ಅಲ್ಲ ಕಣಮ್ಮ. ನೀನು ಹೇಳೋದು ನಿಜ ಕಣಜ್ಜಿ. ಸರಿ ಕಣ್ರಜ್ಜಿ, ನನಗೆ ಅಡುಗೆ ಮಾಡೋಕ್ಕೂ ಹೋಗಬೇಕು, ಗೊತ್ತಾಯ್ತದೆ. ಹೋಗ್ತೀನಿ ನಾನು, ನೀವು ಮಾತಾಡ್ಕೊಳ್ರಿ. ಬರ್ರಿ, ಇಲ್ಲ ಅಂದರೆ ಒಳಕ್ಕೆ ನೀರಾಗಿರ ಕುಡೀರಿಂತೆ. ಇಲ್ಲ ಕಣೆ, ನನಗೂ ಟೈಮ್ ಆಗ್ತದೆ, ನನಗೂ ಇನ್ನೂ ಕೆಲಸ ಐತೆ, ನಾನು ಹೋಗ್ತೀನಿ ನಮ್ಮ ಹೊಲ್ದಕ್ಕೆ. ಅಜ್ಜಿ, ನೀನು ಅಪರೂಪಕ್ಕೆ ಬಂದಿದ್ಯಾ, ಒಳಕ್ಕೆ ಹೋಗೋಣ. ನೀನು ಮತಿಗೆಟ್ಟ ಕಣೆ, ನನಗೇನು ಕೆಲಸ ಇರಲ್ವೇನೆ, ನಾನು ಹೋಗ್ತೀನಮ್ಮ, ನೀವು ಹೋಗಿ ಏನೇನು ಕೆಲಸ ಮಾಡ್ಕೊ ಹೋಗ್ರಿ. ಸರಿ ಕಣ್ರಪ್ಪ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಪ್ಪ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ. ಥ್ಯಾಂಕ್ ಯು ಫಾರ್ ವಾಚಿಂಗ್.